ವೀಕ್ಷಕರೇ, ಕುಜನಿಗೆ ಶಾಂತಿ ಅಂತಂದರೆ ಜಾತಕದಲ್ಲಿ ಕುಜಗ್ರಹ ದೋಷಪೂರಿತನಾಗಿ ಅಂದರೆ ಲಗ್ನದಿಂದ 6ನೇ ಮನೆ, 8ನೇ ಮನೆ, 12ನೇ ಮನೆ ಈ ರೀತಿಯಾಗಿ ದುಸ್ಥಾನದಲ್ಲಿರ್ತಕ್ಕಂಥದ್ದು ಅಥವಾ ಅಶುಭ ಫಲಪ್ರದಾಯಕನಾಗಿರ್ತಾನೆ ಅಂದರೆ ನೀಚತ್ವ ಹೊಂದಿರತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿ ಕೂತ್ರೆ ನೀಚನಾಗ್ತಾನೆ. ಆನಂತರ ಜೊತೆಯಲ್ಲಿ ಕುಜ ದೋಷ ಇರ್ತಕ್ಕಂಥದ್ದು ಜಾತಕದಲ್ಲಿ ಸರ್ವೇ ಸಾಮಾನ್ಯವಾಗಿ ಜಾತಕ ತೋರಿಸಿರ್ತೀರ. ಎಷ್ಟೋ ಸರಿ ಹೋಗಿ ಕುಜ ದೋಷ ನಿವಾರಣೆ ಮಾಡಿಸಿದ್ದೀವಿ ಸರ್, ಏನೂ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಸಾಧಕರಿಗೆ ತಂತ್ರ ಮಂತ್ರ ಪ್ರಯೋಗ ವಿಧಿವಿಧಾನನ ಸಂಪೂರ್ಣವಾಗಿ ತಿಳಿಸ್ತೀನಿ ವೀಕ್ಷಕರೇ. ನೋಡ್ಕೊಳ್ಳಿ, ವಿಡಿಯೋನ ಸಮಾಧಾನವಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಪ್ರಯೋಗನ ನಿಮಗೆ ನೀವೇ ಮಾಡ್ಕೊಳ್ಳಿ. ಏನಂದರೆ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಮುಷ್ಟಿಯಷ್ಟು ತೊಗರೆಕಾಳನ್ನು ತಗೊಳ್ಳಿ. ಬರೆದಿದ್ದೀನಿ ನೋಡಿ. ತೊಗರೆಕಾಳು, ಕೆಂಪು ಬಟ್ಟೆ, ಬೆಲ್ಲ, ಹವಳದ ಮಣಿ, ಬಂಗಾರ, ಕೆಂಪು ಕಣಗಲ ಹೂವು ಮತ್ತು ಕೆಂಪು ಕಲರ್ ಎತ್ತು ಅಂತ ಬರುತ್ತೆ ಪಶು. ಇದರಲ್ಲಿ ಸಾಮಾನ್ಯ ಜನರಿಗೆ ಸರ್ವೇ ಸಾಮಾನ್ಯವಾಗಿ ಭಾಳ ಕಾಸ್ಟ್ಲಿಯಾಗಿರ್ತಕ್ಕಂಥ ಬಂಗಾರ ಮತ್ತು ಎತ್ತನ್ನು ಕೊಡದೆ ಆಗದೆ ಇದ್ದರೂ ಕೂಡ ಉಳಿದವನ್ನು ಕೂಡ ದಾನ ಕೊಡ್ತಕ್ಕಂಥ ಪದ್ಧತಿ ಮಾಡೋದ್ರಿಂದ ಕುಜ ದೋಷ ನಿವಾರಣೆ ಆಗ್ತಕ್ಕಂಥದ್ದು. ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ಮಂಗಳವಾರದ ದಿವಸ ಒಂದು ಕೆಂಪು ಬಟ್ಟೆನ ತಗೊಳ್ಳಿ. ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕೂತ್ಕೊಂಡು, ದೇವರ ಕೋಣೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಕೂತ್ಕೊಂಡು ಕೆಂಪು ಬಟ್ಟೆಯಲ್ಲಿ ಒಂದು ಇಡೀ ತೊಗರಿಕಾಳನ್ನು ಹಾಕಿ, ಅದ್ರ ಜೊತೆ ಒಂದು ಅಚ್ಚು ಬೆಲ್ಲ ಇಡಿ. ಆನಂತರ ಒಂದು ಸ್ವಲ್ಪ ಹವಳದ ಮಣಿಯನ್ನು ಹಾಕಿ, ಸ್ಟೇಷ್ನರಿ ಅಂಗಡಿಯಲ್ಲಿ ಸಿಗುತ್ತೆ, ವಿಚಾರ ಮಾಡಿ ನೋಡಿ. ಆಮೇಲೆ ಬಂಗಾರ ಹಾಕೋಕ್ಕಾಗಲ್ಲ ಅಂದರೆ ಅರಿಶಿನದ ಕೊಂಬು ಹಾಕಿ, ಅರಿಶಿನ ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ಅರಿಶಿನದ ಕೊಂಬು. ಆಮೇಲೆ ಕೆಂಪು ಕಣಗಲ ಹೂವು, ಇವಿಷ್ಟನ್ನು ಹಾಕಿ ಗಂಟು ಕಟ್ಕೊಂಡು ಆ ಗಂಟನ್ನು ಪೂಜೆ ಮಾಡ್ಕೊಂಡು ಓಂ ಮಂಗಳಾಯ ನಮಃ ಅಂತೇಳಿ ಅರ್ಚಕರಿಗೆ, ಬ್ರಾಹ್ಮಣರಿಗೆ ಅಥವಾ ಪೂಜಾರಿಗಳಿಗೆ ಅಥವಾ ಜಂಗಮರು ಅಂತ ಕರಿತೀವಿ ಅವರಿಗಾದರೂ ಯಾರಿಗಾದರೂ ದಾನ ಕೊಡ್ತಕ್ಕಂಥದ್ದು. ಈ ಗಂಟನ್ನು ಪೂಜೆ ಮಾಡಿ ದಾನ ಕೊಡಿ. ಮಂಗಳವಾರ ದಿವಸ ದಾನ ಕೊಡೋದ್ರಿಂದ ಕುಜದೋಷ ನಿವಾರಣೆ ಆಗ್ತಕ್ಕಂಥದ್ದು ವೀಕ್ಷಕರೇ. ಓಂ ಮಂಗಳಾಯ ನಮಃ ಅಂತೇಳಿ 11,000 ಸರಿ ಕುಜ ದಶ ನಡೀತಾ ಇದೆ ನಿಮಗೆ ಅಥವಾ ಭುಕ್ತಿ ಫಲ ನಡೀತಾ ಇದೆ ಅಂದರೆ 11,000 ಸರಿ ಈ ಮಂತ್ರನ ಧ್ಯಾನ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿರಂತರವಾಗಿ ಜಪ. ಒಂದೇ ದಿವಸ ಆಗಲಿಲ್ಲ ಅಂದರೂ ಪರವಾಗಿಲ್ಲ, 21 ದಿವಸದೊಳಗಡೆ ಆಗಲಿ ಅಥವಾ 11 ದಿವಸದೊಳಗಡೆ ಆಗಲಿ 11,000 ಸರಿ ಓಂ ಮಂಗಳಾಯ ನಮಃ ಅಂತ. ದಶ ಸ್ಟಾರ್ಟ್ ಆದರೆ 7 ವರ್ಷ ಇರುತ್ತೆ. ಕುಜ ದಶ ಇರತಕ್ಕಂಥವ್ರು ಅಶುಭ ಫಲಗಳು ಪಡೆದೇ ಕಾಪಾಡ್ಕೊಂಡು ಹೋಗಲಿಕ್ಕೆ 3 ಸರಿ ಮಾಡಿ. ಇದು 11,000 ಈ ರೀತಿಯಾಗಿ ಮಂತ್ರ ಜಪ ಮಾಡಿ ದಾನ ಕೊಡೋ ಪದ್ಧತಿ ಮಾಡೋದ್ರಿಂದ ಸಂಪೂರ್ಣವಾಗಿ ಕುಜ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದರೆ ಸಿಗೋಣ. ಜೈ ಗುರುದತ್ತ.